ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಇವತ್ತು ವಿಶೇಷ ಅಂದರೆ ದೀಪಾವಳಿಯ ಅಮಾವಾಸ್ಯೆ ಮಂಗಳವಾರ. ಇವತ್ತು ನಮ್ಮ ಅಮ್ಮ ಅವರ ಊರಲ್ಲಿ ಅವರ ಗ್ರಾಮ ದೇವತೆಗೆ ಪೂಜೆ ಇಟ್ಕೊಂಡಿದ್ವಿ ನಾವು. ಸೊ ಅದರಿಂದ ಎಲ್ಲರೂ ಇಲ್ಲಿ ನಮ್ಮ ಊರಿಗೆ ಬಂದುಬಿಟ್ಟು ಇವತ್ತು ಅಮಾವಾಸ್ಯೆ ಅಂತ ಪೂಜೆ ಮಾಡಿಸ್ತಾ ಇದ್ದೀವಿ ನಾವು. ಸೊ ಎಲ್ಲರೂ ಇಲ್ಲೇ ಕೂತ್ಕೊಂಡಿದ್ದಾರೆ, ಬನ್ನಿ ತೋರಿಸ್ತೀನಿ. ಹಾಯ್ ಹಾಯ್ ಮಾಡಿ ಹಾಯ್ ಮಾಡಿ. ಬನ್ನಿ, ಆ ಕಡೆ ಎಲ್ಲ ಅಡುಗೆಗೆ ಎಲ್ಲರೂ ಪ್ರಿಪೇರ್ ಮಾಡ್ತಿದ್ದಾರೆ. ಈವ್ನಿಂಗ್ ಫುಲ್ಲು ಜನ, ಇಡೀ ಊರಿನ ಜನನೇ ಬಂದು ಇಲ್ಲಿ ಊಟಕ್ಕೆ ಹಾಕ್ತೀವಿ ನಾವು ಊರಿಗೆ. ಇದೇ ನಮ್ಮ ಅಮ್ಮವ್ರ ಊರಿನ ಗ್ರಾಮ ದೇವತೆ. ಊರಿನ ಹೊರಗಡೆ ಇದೆ ಇದು. ಎಲ್ಲ ಊರಿಗೆ ಹೋಗ್ಬೇಕಂದ್ರೆ ಮನೆಗಳ ಹತ್ರ ಹೋಗ್ಬೇಕಂದ್ರೆ ಇದು ಒಳಗಡೆ ಹೋಗ್ಬೇಕು, ಇನ್ನೂ 1 ಕಿಲೋಮೀಟರ್. ಇದು ಊರಿನ ಹೊರಗಡೆ ಗ್ರಾಮ ದೇವತೆ. ಹೊಸ ದೇವಸ್ಥಾನ ಕಟ್ಟಿದ್ದಾರೆ. ಮೊದಲು ಈ ದೇವಸ್ಥಾನ ಇತ್ತು, ಇವಾಗ ಈ ದೇವಸ್ಥಾನ ಕಟ್ಟಿದ್ದಾರೆ. ಇಲ್ಲಿ ನೋಡಿ, ಎಲ್ಲರೂ ಈವ್ನಿಂಗ್ಗೆ ಪ್ರಿಪೇರ್ ಮಾಡ್ತಿದ್ದಾರೆ, ತರಕಾರಿ ಎಲ್ಲ ಹೆಚ್ಚಿ. ಇವರು ನಮ್ಮಮ್ಮ, ಇವರು ನಮ್ಮ ಅತ್ತೆ, ನಮ್ಮ ಅಪ್ಪ ಅವರ ತಂಗಿ. ಇವರು ನಮ್ಮ ಅಮ್ಮವರ ಅಣ್ಣನ ಹೆಂಡತಿ, ನಮ್ಮ ಅತ್ತೆ. ಇವರು ಅವ್ರ ಫ್ರೆಂಡು. ಎಲ್ಲರೂ ಭರ್ಜರಿ ಕೆಲಸ ಮಾಡ್ತಿದ್ದಾರೆ, ಅಡುಗೆ ಮಾಡ್ತಿದ್ದಾರೆ. ಇವರು ನೋಡಿ ನಮ್ಮ ಅತ್ತೆಯವರ ಅಮ್ಮ. ಹಾಯ್ ಮಾಡಿ. ಇವ್ರು ಅಡುಗೆ ಭಟ್ರು. ನಮ್ಮ ಡ್ಯಾಡಿ ಎಲ್ಲೋ ಹೋಗ್ತಿದ್ದಾರೆ ಆಟೋದಲ್ಲಿ ಏನೋ ತಗೊಂಬರೋಕ್ಕೆ. ಇವನು ನಮ್ಮ ಅತ್ತೆ ಮಗ. ಅಡುಗೆ ಇವಾಗ ಈ ದೇವಸ್ಥಾನನ ಅಡುಗೆ ಮಾಡೋದಕ್ಕೆ ಯೂಸ್ ಮಾಡ್ಕೊತಿದ್ದಾರೆ. ಸೊ ಇಲ್ಲಿ ನೋಡಿ, ಹೋಳಿಗೆ ರೆಡಿ ಆಗ್ತಿದೆ. ಇದೇನೋ ಗೊತ್ತಿಲ್ಲ, ಸಾಂಬಾರು. ಇವರೆಲ್ಲ ಅಡುಗೆ ಮಾಡೋರು. ಏನೇನೋ ಪ್ರಿಪೇರ್ ಮಾಡ್ತಿದ್ದಾರೆ. ಈವ್ನಿಂಗ್ ನೋಡೋಣ ಏನೇನು ಅಡುಗೆ ಮಾಡಿರ್ತಾರೆ ಅಂತ. ಎಲ್ಲ ನಮ್ಮ ರಿಲೇಟಿವ್ಸ್ ಎಲ್ಲ ಬರ್ತಾ ಇದ್ದಾರೆ. ಪೂಜೆ ಇದೆ, ಇನ್ನು ಡೋರ್ ಓಪನ್ ಆಗಿಲ್ಲ ದೇವಸ್ಥಾನದ್ದು. ಆಮೇಲೆ ಓಪನ್ ಮಾಡ್ತಾರೆ, ಇವಾಗ ನೋಡಿಸ್ತೀನಿ ದೇವ್ರನ್ನ. ಇಲ್ಲಿ ನೋಡಿ, ಇವ್ರ ಹೆಸರು ವಿಶ್ವನಾಥ್ ಅಂತ ಹೇಳಿ. ಇವ್ರು ದಾವಣಗೆರೆಯವರು, ತುಂಬ ಫೇಮಸ್ ಅಡುಗೆ ಭಟ್ರು ಅಂತೆ. ನಮ್ಮ ರಿಲೇಷನ್ ಅವರೇ. ಇವ್ರನ್ನ ಕರ್ಸಿದ್ದಾರೆ. ಅಂಕಲ್ ಹಾಯ್ ಮಾಡಿ. ಹಾಯ್ ಹಾಯ್. ಇವ್ರು ಇವಾಗ ಬಂದಿದ್ದಾರೆ ನೋಡಿ, ಬೆಳಗ್ಗೆಯಿಂದ ಮಧ್ಯಾಹ್ನಗೆ. ಆಯತ್ತೆ ಇವ ನಮ್ಮ ಮಮ್ಮಿ ಸ್ಯಾರಿ ಉಟ್ಟಿದ್ದಾರೆ, ಚೆನ್ನಾಗಿ ಕಾಣ್ತಿದ್ಯಮ್ಮ. ಅಜ್ಜಿ, ನಮ್ಮ ಅಜ್ಜಿ ಬಂದರು. ಅವರು ಅವಾಗಲೇ ಬಂದರು ಕಾರಲ್ಲಿ, ಚಿಕ್ಕಮಂಗ್ಳೂರಿಂದ. ನಮ್ಮ ಅಜ್ಜಿ ಅವ್ರ ಮಗನ ಮನೆಗೆ ಹೋಗಿತ್ತು, ಅವ್ರ ಜೊತೆ ಬಂದಿದ್ದಾರೆ. ಅವರೆಲ್ಲರೂ ಇವಾಗ ಬಂದರು. ನಮ್ಮ ಮಾಮ ಅವರು ಬಾಳೆ ಎಲೆನ ಕಿತ್ಕೊಬರಕ್ಕೆ ಹೋಗಿದ್ರು. ಅವ್ರ ಮಗ ಕಾರ್ ತೊಳಿತಿದ್ದಾನೆ ಇಲ್ಲಿ. ಬೇಗ ಬೇಗ ತೊಳೆಯೋ, ಪೂಜೆ ಮಾಡಬೇಕು. ಆಟ ತೊಳೆದು ಮುಗಿಸಿದ್ದಾರೆ. ಈ ಓಮಿನಿ ತೊಳೆಯಲ್ವೇನೋ ನಿಮ್ಮದು? ಅಪ್ಪಚ್ಚಿ ಎಲ್ಲಾಗ ಹೋಗಿ ವಾಶ್ ಮಾಡಿ ಪೂಜೆ ಮಾಡಿಸ್ಬೇಕಲ್ಲ. ತೊಳ್ಕ ಬಂದಿತ್ತು ಕಣಕ. ಅಪ್ಪಚ್ಚಿ ಟೈರ್ ನೋಡಿದ್ರು. ಆಲ್ಮೋಸ್ಟ್ ನಮ್ಮ ಅಮ್ಮ ಕಡೆಯವ್ರು ಬಂದಿದ್ದಾರೆ, ನಮ್ಮ ಅಪ್ಪ ಕಡೆಯವ್ರು ಸ್ವಲ್ಪ ಜನ ಬರಬೇಕು. ಏನೇನು ಅಡುಗೆ ಆಗಿದೆ ನೋಡ್ಕೊ ಬರೋಣ, ಬರ. ಒಬ್ಬಟ್ಟು, ನನಗೂ ಗೊತ್ತುಂಟು. ಒಬ್ಬಟ್ಟು ರೆಡಿ ಆಗ್ತಿದೆ. ಆಮೇಲೆ ಇದೇನು ತೆಗಿಬ, ಪಲ್ಯ, ಇದು ಸಾಂಬಾರು, ಇದು ರೈಸಾ? ರೈಸ್. ಕೋಸಂಬರಿ. ಬೇಗ ಬೇಗ ಮಾಡುವ, ನೀನು ಕೂತ್ಕೊಂಡು ಹೊರಗೆ. ಬೇಗ ಬೇಗ ಮಾಡು. ಮಮ್ಮ ಆಯ್ ಹಾಯ್ ಮಾಡಿ. ಹಾಯ್ ಮಾಡಿ. ರೆಡಿ ಆಯ್ತಾ ಎಲ್ಲರದು? ಪೂಜೆಗೆ ಹೋಗ್ಬೇಕೀಗ, ಬೇಗ ಬೇಗ ರೆಡಿಯಾಗಿ. ಸುಮ್ಮನೆ ಪೋಸ್ ಕೊಡು ಫೋಟೋಗೆ. ಆಯ್ತೆ. ನಾನೇ ಫಸ್ಟ್ ಮೇನ್ ಅಲ್ಲೇ ನಾವು ಎಲ್ಲಾರ್ಗಿನ್ನ ತೆಗಿತಿದ್ದೀನಿ. ಅಲಂಕಾರ ನಡೀತಿದೆ. ಇನ್ನೊಂದು ಸ್ವಲ್ಪ ಹೊತ್ತು ಓಪನ್ ಮಾಡ್ತಾರೆ ನೋಡಿ. ಮತ್ತೆ ಮೂಲೆಯಲ್ಲಿ ಬಂದ್ಬಿಟ್ಟು ಫೋನ್ ಯೂಸ್ ಮಾಡ್ಕೊಂಡು ಕೂತಿದ್ದಾರೆ.
ಕ್ಯಾಮ್ರಾ ನೋಡಿ ಓಡೋಗ್ತಾನೆ. ಇವನ್ ಥರ ಇರ್ಬೇಕು, ಕ್ಯಾಮ್ರಾ ಆನ್ ಮಾಡಿದ್ರೆ ಅಲ್ಲಿಗೆ ಬರ್ತಾನೆ. ಮಾತಾಡತ್ತೆ ಏನಾದ್ರು. ಊಟ ಮಾಡಕ್ಕಾಯ್ತಾ ವೆರೈಟಿ ವೆರೈಟಿ ಗಮ್ಮಂತೈತೆ ವೆರೈಟಿ ವೆರೈಟಿ. ನಮ್ಮಪ್ಪ ಬೆಳಗ್ಗೆಯಿಂದ ಬ್ಯುಸಿ, ಇವಾಗ ಸ್ವಲ್ಪ ಇಲ್ಲಿ ಕುತ್ಕೊಂಡಿದ್ದಾರೆ. ನಾನು ಸ್ವಲ್ಪ ಹೊತ್ತಲ್ಲಿ ಅಲಂಕಾರ ಮುಗಿದು ಪೂಜೆ ಆದರೆ ಎಲ್ಲ ಊರವ್ರು ಬರ್ತಾರೆ. ಏನು ವಿಡಿಯೋ? ಇವರು ನಮ್ಮ ಅಕ್ಕ. ಇಲ್ಲಿ ನಮ್ಮ ಇನ್ನೊಬ್ಬರು ಮಾವ ಬಂದಿದ್ದಾರೆ, ನಮ್ಮ ಅಮ್ಮವರ ಮೊದಲನೇ ಅಣ್ಣ. ಇವರು ನಮ್ಮ ಅಮ್ಮವರ ಎರಡನೇ ಅಣ್ಣ. ಇಲ್ಲಿ ಇವತ್ತು ಅಷ್ಟೇ ಅಲ್ಲ, ಪ್ರತಿ ಮಂತ್ ಅಮಾವಾಸ್ಯೆ ದಿನ ಯಾವಾಗೂ ಹೀಗೆ ಇರುತ್ತೆ, ಕಾಮನ್ ಆಗಿರುತ್ತೆ ಇದು ಎಲ್ಲ. ಯಾವಾಗ ಒಂದು ತಿಂಗಳ ಒಂದೊಂದು ಮನೆಯವರು ಇಲ್ಲಿ ಪೂಜೆ ಮಾಡಿರ್ತಾರೆ. ಇಲ್ಲಿ ಯಾವಾಗೂ ಅಮಾವಾಸ್ಯೆ ಬಂದ್ರೂ ಇದೇ ಥರನೇ ನಡೀತಾ ಇರುತ್ತೆ. ಎಲ್ಲರೂ ಒಂದೊಂದು ಮನೆಯವರು ಬಂದು ಪೂಜೆ ಮಾಡಿಸಿ ಅಡುಗೆ ಮಾಡಿಸಿ ಊರಿಗೇ ಊಟ ಹಾಕ್ಸ್ತಾರೆ ಇಲ್ಲಿ. ಸೊ ಆ ಥರ ನಾವು ಈ ಮಂತ್ ದೀಪಾವಳಿ ಅಮಾವಾಸ್ಯೆ ದಿನ ನಾವು ಮಾಡಿಸ್ತಿದ್ದೀವಿ. ಸೊ ಚೆನ್ನಾಗಿರುತ್ತೆ ಈ ಥರ ಎಲ್ಲ. ನಮ್ಮ ಅಮ್ಮವ್ರ ಮನೆ ಇಲ್ಲಿಂದ ಒಂದು ಇಲ್ಲಿ ಮೇನ್ ರೋಡ್ ಬರುತ್ತೆ. ಈ ಮೇನ್ ರೋಡಿಂದ ಇನ್ನೊಂದು ಕಿಲೋಮೀಟ್ರ್ ಹೋದರೆ ಅಲ್ಲಿ ನಮ್ಮ ಅಮ್ಮವ್ರ ಮನೆ. ಬಟ್ ಅಲ್ಲಿ ಇವಾಗ ಹೋಗೋಕ್ಕಾಗಲ್ಲ, ಯಾರೂ ಇಲ್ಲ. ಇನ್ನೊಂದು 5 ಗಂಟೆ, ಇವಾಗ ಟೈಮ್ ಬಂದ್ಬಿಟ್ಟು 3 ಗಂಟೆ ಆಗಿದೆ. ಇನ್ನೊಂದು 5 ಗಂಟೆ ಅಷ್ಟರಲ್ಲಿ ಈ ಊರಿನವರೆಲ್ಲರೂ ದೇವ್ರಿಗೆ ಪೂಜೆ ಮಾಡ್ಸೋಕ್ಕೆ ಅಂತ ಬರ್ತಾರೆ. ಅವಾಗ ಊಟ ಮಾಡ್ಕೊಂಡು ಹೋಗ್ತಾರೆ. ಮುಗಿತು ನೋಡಿ, ರಿವೀಲ್ ಮಾಡಿದ್ದೀವಿ. ಪೂಜೆ ಎಲ್ಲ ಮುಗಿದಿದೆ. ಸೊ ಇವಾಗ ಎಲ್ಲರೂ ಇಲ್ಲಿ ಕುತ್ಕೊಂಡು ಡಿಸ್ಕಷನ್ ಮಾಡ್ತಾರೆ. ಇನ್ನೇನು ಊಟಕ್ಕಿಡೋ ಸಮಯ, ಮಳೆ ಬಂದ್ಬಿಡ್ತು. ಇನ್ನೇನು ಊರಿನ ಜನರೆಲ್ಲ ಪೂಜೆಗೆ ಬರಬೇಕು. ಸೊ ಈ ಮಳೆ ಜೋರಾಗ್ಬಿಡ್ತು. ಇನ್ನು ಮಳೆ ನಿಲ್ಲೋವರೆಗೂ ಯಾರು ಬರಲ್ಲ. ಎಲ್ಲರೂ ಒಳಗಡೆ ಕುತ್ಕೊಂಡು ಮೀಟಿಂಗ್ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಅಜ್ಜಿರು ಆಂಟಿರು ಎಲ್ಲ ಇಲ್ಲೆಲ್ಲ ನಿಂತಿದ್ದಾರೆ. ಇವಾಗ ನಾವು ಊಟ ಬಡಿಸ್ಬೇಕಂದ್ರೆ ಮಳೆ ನಿಲ್ಬೇಕು, ಎಲ್ಲ ಬರಬೇಕು. ಇದು ಎಡೆ ಕೊಡ್ಲಿಲ್ಲಪ್ಪ. ಅಲ್ಲ ಪೂಜೆ ಆಗ್ತಿದೆ, ಊಟಗೆಲ್ಲ ಇದೆಲ್ಲ ಆದಮೇಲೆ ಹೊರಗಡೆ ಇಟ್ಬಿಟ್ಟು ಬಂದವ್ರಿಗೆ ಬಡಿಸ್ತಾ ಇರೋದೆ. ಈಗ ಗಾಡಿಗಳಿಗೆ ಪೂಜೆ ಇಲ್ಲ, ನಾನು ಇದೇ ಫಸ್ಟ್ ನೋಡ್ತಿರೋದು ಅಂತ ಅನ್ಕೋಬೇಡ. ಎಲ್ಲ ಗಾಡಿ ಒಂದೊಂದೇ ಗಾಡಿ ಪೂಜೆ ಮಾಡ್ತಿದ್ದಾರೆ. ಓಕೆ, ತರಲೇ ನನ್ನ ಮಗ ವಿಡಿಯೋ ಮಾಡೋಕ್ಕೆ ಬಿಡಲ್ಲ. ಪೂಜೆ ಎಲ್ಲ ಮುಗೀತು, ಊಟ ಬಡಿಸ್ತಾ ಇದ್ದಾರೆ. ಬನ್ನಿ ನೋಡೋಣ. ಏನಿದು? ಕೋಸಂಬರಿ, ಒಬ್ಬಟ್ಟು, ಪಲ್ಯ, ಸಾಂಬಾರ್, ಅನ್ನ, ಪಾಯಸ. ಅಡುಗೆ ಎಲ್ಲ ಖಾಲಿ ಆಯಿತು. ಜನನೂ ಎಲ್ಲ ಬಂದು ಹೋದ್ರು. ನಾವು ನೋಡಿ ಇವಾಗ ಲಾಸ್ಟಲ್ಲಿ ಊಟ ಮಾಡ್ತಾಯಿದ್ದೀವಿ. ನಮ್ಮ ಡ್ಯಾಡಿನೂ ಊಟ ಮಾಡ್ತಿದ್ದಾರೆ. ಅವರೆಲ್ಲ ಊಟ ಮಾಡಿ ಕುತ್ಕೊಂಡಿದ್ದಾರೆ. ಇವ್ರದ್ದು ಊಟ ಮುಗಿಸಿದ್ದಾರೆ. ಇವಾಗ ಎಲ್ಲರದ್ದು ಊಟ ಆಯಿತು. ಇವಾಗ ನೋಡಿ ಸೆಲ್ಫಿ ತಗೋತಿದ್ದಾರೆ ಒಳಗಡೆ ದೇವ್ರ ಹತ್ರ. ಅಷ್ಟೇ,
ಮುಗೀತು ಇವತ್ತಿನ ನಮ್ಮ ಅಮಾವಾಸ್ಯೆ ಪೂಜೆ ಎಲ್ಲ ಮುಗೀತು. ಇದು ಪಾತ್ರೆ ಗೀತ್ರೆ ಎಲ್ಲ ತೊಳೆದು ಎಲ್ಲ ನೀಟ್ ಮಾಡಿ ಮನೆಗೆ ಹೋಗೋದು ಅಷ್ಟೇ ಕೆಲಸ. ನಾಳೆ ದೀಪಾವಳಿ ಹಬ್ಬ, ಮನೇಲಿ ಪಟಾಕಿ ಜೋರಾಗಿ ಡಮ್ ಡಮ್ ಅನ್ಸದೆ. ಸೊ ಊಟ ಮಾಡ್ಕೊಂಡು ಬರ್ತೀನಿ ಗೈಸ್, ಬೈ ಬೈ. ಎಲ್ಲ ತೊಳೆದು ಕ್ಲೀನ್ ಮಾಡಿ ಎಲ್ಲ ಆಯಿತು ನೋಡಿ. ಬಾಯ್ ನೆಕ್ಸ್ಟ್ ಟೈಮ್. ಮೊದಲು ಬೆಳಗ್ಗೆ ಬಂದಾಗ ಎಷ್ಟು ಕ್ಲೀನ್ ಇತ್ತು ಅಷ್ಟೇ ಕ್ಲೀನ್ ಮಾಡಿ ಇವಾಗೆಲ್ಲ ತೊಳೆದು ಎಲ್ಲ ಕೊಟ್ಬಿಟ್ಟು ಸೊ ದೇವಸ್ಥಾನನೂ ಕ್ಲೋಸ್ ಮಾಡ್ತಾರೆ ಇವಾಗ. ನಾವು ಕೂಡ ಎಲ್ಲ ಪ್ಯಾಕ್ ಮಾಡ್ಕೋತಿದ್ದೀವಿ ಹೋಗೋದಕ್ಕೆ. ನೋಡಿ ಎಲ್ಲ ಪ್ಯಾಕ್ ಆಗ್ತಿದೆ. ಸೊ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಎಲ್ಲರಿಗೂ ಬಾಯ್ ಬಾಯ್. ಇವತ್ತಿನ ಲಾಗ್ ಇಷ್ಟೇ. ಬಾಯ್ ಟಾಟಾ ಎಲ್ಲರಿಗೂ.